ಇದರ ಬಣ್ಣ ಬೆಳ್ಳಿಯ ಬಣ್ಣದ ಧಾತು ಅಂತ ಕರಿತೀವಿ. ಅದೇ ರೀತಿಯಾಗಿ ಇನ್ನೊಂದು ಏನು ಅಂತಂದ್ರೆ ಇದನ್ನ ಹಿಡಿದುಕೊಳ್ಳಲು ಸಹಾಯಕವಾಗಿರುವಂತಹ ಒಂದು ಚಿಮಟಿಯನ್ನ ತೆಗೆದುಕೊಂಡಿದ್ದೀವಿ, ಹೌದಾ? ಹಾಗೆ ಈ ಬರ್ನರ್ನ ಬದಲಾಗಿ ಕ್ಯಾಂಡಲ್ ಅನ್ನು ತೆಗೆದುಕೊಂಡಿದ್ದೀವಿ. ಇಲ್ಲಿ ಮ್ಯಾಗ್ನೀಷಿಯಂ ತಂತಿಯನ್ನ ಇಕ್ಕಳಿಕೆಯ ಸಹಾಯದಿಂದ, ಅಂದ್ರೆ ಮೊದಲ ಅಧ್ಯಾಯದಲ್ಲಿ ಮೊದಲ ಚಟುವಟಿಕೆ ಅಂತ ಕರೀತೀವಿ. ನಾನು ಹೇಳಿದೆ ಆಗ್ತಾನೆ ಈ ಒಂದು ಮ್ಯಾಗ್ನೀಷಿಯಂ ತಂತಿಯನ್ನ ಮರಕಾಗದಿಂದ ಏಕೆ ಉಜ್ಜಬೇಕು, ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಉಜ್ಜಬೇಕಂತಂದ್ರೆ ವಾತಾವರಣದಲ್ಲಿರುವಂತಹ ಕಣಗಳು, ತೇವಾಂಶ ಭರಿತವಾಗಿರುವಂತಹ ಕಣಗಳು ಇದಕ್ಕೆ ಹತ್ತಿಕೊಂಡಿರುವುದರಿಂದ ಇದು ಬೇಗನೆ ಉರಿಯಲು ಪ್ರಾರಂಭ ಆಗುವುದಿಲ್ಲ. ಅದರ ಮೇಲ್ಮೈ ಬಣ್ಣವನ್ನು ಕೂಡ ಕಳೆದುಕೊಂಡಿರ್ತದೆ. ಅದಕ್ಕೆ ಈ ಮರಳು ಕಾಗದದಿಂದ ಚೆನ್ನಾಗಿ ಉಜ್ಜಿದಾಗ ಇದು ಮೊದಲಿನ ಯಾವ ಬಣ್ಣದಾಗಿತ್ತೋ, ಯಾವ ಶುಭ್ರವಾಗಿತ್ತೋ ಆ ರೀತಿಯಾಗಿ ಕಾಣಿಸ್ತದೆ. ಈಗ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಮ್ಯಾಗ್ನೀಷಿಯಂ ತಂತಿಯನ್ನ ಗಾಳಿಯ ಉಪಸ್ಥಿತಿಯೊಂದಿಗೆ ಇದನ್ನ ಉರಿಸ್ತಾ ಇದ್ದೀನಿ. ಎಲ್ಲಾ ವಿದ್ಯಾರ್ಥಿಗಳು ಈ ಕಡೆ ವೀಕ್ಷಣೆ ಮಾಡಬೇಕು. ಬರ್ನರ್ ಇರದೇ ಇರುವ ಕಾರಣದಿಂದ ನಾವು ಒಂದು ಮೇಣದ ಬತ್ತಿಯ ಸಹಾಯದಿಂದಲೂ ಕೂಡ ಈ ಚಟುವಟಿಕೆಯನ್ನು ನಾವಿಲ್ಲಿ ಮಾಡಬಹುದು. ಈ ರೀತಿಯಾಗಿ ಉರಿದು ಬಿಳಿಯ ಬಣ್ಣದ ಪುಡಿಯಾಗಿ ಪರಿವರ್ತನೆ ಆಗುತ್ತದೆ. ಇದು ಮೊದಲ ಆಕ್ಟಿವಿಟಿ. ಈ ರೀತಿಯಾಗಿ ಉರಿದು ಇದು ಬಿಳಿಯ ಬಣ್ಣದ ಪುಡಿಯಾಗಿ ಪರಿವರ್ತನೆ ಆಗುತ್ತದೆ. ಬದಲಾಗಿ ಇಲ್ಲಿ ಏನು ಬದಲಾವಣೆ ಆಯಿತು ಅಂತಂದ್ರೆ ತಂತಿ ಇತ್ರಿ, ಅಂದ್ರೆ ಮ್ಯಾಗ್ನೀಷಿಯಂ ರಿಬ್ಬನ್ ಇತ್ತು. ಈ ಮ್ಯಾಗ್ನೀಷಿಯಂ ರಿಬ್ಬನ್ ಅನ್ನೋದ್ರಲ್ಲಿ ಈ ಪುಡಿಯಾಗಿ ಪರಿವರ್ತನೆ ಆಯ್ತು, ಬಿಳಿಯ ಬಣ್ಣದ ಪುಡಿ ಅಂತ ನಾವೇ ಕರಿತೀವಿ. ಈ ಬಿಳಿಯ ಬಣ್ಣದ ಪುಡಿ ಏನೈತ್ರಿ, ಸ್ಥಿತಿ ಬದಲಾವಣೆ ಆಯ್ತು. ಸ್ಥಿತಿ ಏನೈತ್ರಿ, ಬದಲಾವಣೆ ಆಯ್ತು. ಮೊದಲ ಒಂದು ರಾಸಾಯನಿಕ ಕ್ರಿಯೆಗೆ ಬರುವಂತ ಮೊದಲ ಅಂಶದಲ್ಲೇ ಒಂದು ಪ್ರಾಕ್ಟಿಕಲ್ ಆಗಿ ಹೇಳಬೇಕಾದ್ರೆ ಇದು ಬಿಳಿಯ ಬಣ್ಣದ ಪುಡಿ ಉಂಟಾಯಿತು. ಈ ಬಿಳಿಯ ಬಣ್ಣದ ಪುಡಿ ಅನ್ನೋದು ಏನಪ್ಪಾ ಅಂತಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿ ಕರೀತೀವಿ. ಹಾಗ ಮ್ಯಾಗ್ನೀಷಿಯಂ ತಂತಿಯನ್ನ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಉಳಿಸಿದಾಗ ಬಿಳಿಯ ಬಣ್ಣದ ಪುಡಿಯಾಗಿ ಪರಿವರ್ತನೆ ಆಯಿತು. ಹೇಗಪ್ಪ ಅಂತಂದ್ರ ವಿಕಾಸನು ಒಂದು ಮ್ಯಾಗ್ನೀಷಿಯಂ ತಂತಿಯನ್ನು ತೆಗೆದುಕೊಳ್ಳೋದಿಲ್ಲ, ವಿಕಾಸನು ಒಂದು ಬೆಳ್ಳಿಯ ಬಣ್ಣದ ಧಾತುವನ್ನು ತೆಗೆದುಕೊಂಡು ಎಕ್ಸ್ ಎಂಬ ಬೆಳ್ಳಿಯ ಬಣ್ಣದ ಧಾತುವನ್ನು ತೆಗೆದುಕೊಂಡು ಆ ಬೆಳ್ಳಿಯ ಬಣ್ಣದ ಧಾತುವನ್ನ ಏನ್ ಮಾಡ್ತಾನ ಅಂತಂದ್ರೆ ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಅದನ್ನು ಉರಿಸ್ತಾನೆ. ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಅದನ್ನು ಉರಿಸಿದಾಗ ಅದನ್ನು ವಾಯು ಎಂಬ ಬೆಳ್ಳಿಯ ಅಥವಾ ಬಿಳಿಯ ಪುಡಿಯಾಗಿ ಪರಿವರ್ತನೆ ಆಗ್ತದೆ. ಆ ಬಿಳಿಯ ಬಣ್ಣದ ಪುಡಿಯನ್ನ ಪರಿವರ್ತನೆ ಆಗಿರೋದನ್ನ ಅಂದ್ರೆ ಏನಪ್ಪಾ ಅಂತಂದ್ರೆ ಎಕ್ಸ್ ಎಂಬ ಬೆಳ್ಳಿಯ ಬಣ್ಣದ ಧಾತು ಯಾವುದು, ವಾಯು ಎಂಬ ಬಿಳಿಯ ಬಣ್ಣದ ಪುಡಿ ಯಾವುದು ಅಂತ ನಾವಿಲ್ಲಿ ಪ್ರಶ್ನೆಯನ್ನ ಹಾಕೋಬಹುದು. ಹಾಗಾದ್ರೆ ಆ ವಿಕಾಸವನ್ನು ಉಳಿಸಿದಂತಹ ಬೆಳ್ಳಿಯ ಬಣ್ಣದ ಧಾತು ಯಾವುದಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಂ ತಂತಿ. ಆಕ್ಸಿಜನ್ ನ ಉಪಸ್ಥಿತಿಯಲ್ಲಿ ಉಳಿಸಿದಾಗ ಅಲ್ಲಿ ಬಿಡುಗಡೆ ಆಗೋದು ಯಾವುದಪ್ಪ ಅಂತಂದ್ರೆ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನೋದು ಬಿಳಿಯ ಬಣ್ಣದ ಪುಡಿ ಅಂತ ನಾವು ಕರಿತೀವಿ. ಈ ಆಕ್ಸೈಡ್ಗಳು ಕೂಡ ಇದನ್ನ ನಾವು ನೀರಿನಲ್ಲಿ ಹಾಕಿದಾಗ ಮುಂದಿನ ಅಧ್ಯಾಯದಲ್ಲಿ ಬರುತ್ತದೆ. ಇದನ್ನ ನಾವು ನೀರಲ್ಲಿ ಹಾಕಿದಾಗ ಒಂದು ಲಿಟ್ಮಸ್ ಪೇಪರ್ ದಿಂದ ನಾವು ಅದನ್ನು ಪರೀಕ್ಷಿಸಿದಾಗ ಆಕ್ಸೈಡ್ಗಳೆಲ್ಲ ಕೂಡ ಪ್ರತ್ಯಾಮ್ಲಗಳಾಗಿರುತ್ತವೆ ಅಂತ ನಾವು ಹೇಳಬಹುದು. ಇದು ಮೊದಲ ಅಧ್ಯಾಯದ ಪ್ರಥಮ ಬಾರಿಗೆ 2025-26ನೇ ಸಾಲಿನಲ್ಲಿ ಕಲಿತಿರುವಂತ ಎಲ್ಲಾ ವಿದ್ಯಾರ್ಥಿಗಳು 10ನೇ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯದಲ್ಲಿ ಬರುವಂತ ಮೊದಲ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ವಿಧಗಳು ಅಂತ ಹೇಳಿದೆ, ಒಂದು ಭೌತ ಬದಲಾವಣೆ, ಇನ್ನೊಂದು ರಾಸಾಯನಿಕ ಬದಲಾವಣೆಗಳು. ರಾಸಾಯನಿಕ ಬದಲಾವಣೆ ಏನಾಗ್ತದ್ರಿ, ಒಂದು ವಸ್ತು ಹೊಸ ವಸ್ತುವಾಗಿ ಪರಿವರ್ತನೆ ಆಯಿತು ಅಂತಂದ್ರೆ ಮತ್ತೆ ಅದು ಮರಳಿ ಪಡೆಯಲು ಸಾಧ್ಯವಿಲ್ಲ ಅಂತ ಕರಿತೀವಿ. ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಕಾಯಿ ಹಣ್ಣಾಗುವುದು, ಬೆಣ್ಣೆ ತುಪ್ಪವಾಗುವುದು, ಹಾಲು ಮೊಸರಾಗುವುದು, ಕಬ್ಬಿಣ ಕೆಲವು ಬಾರಿ ತುತ್ತಿಡಿಯುವುದು, ಈ ರೀತಿಯಾಗಿರುವಂತಹ ಘಟನೆಗಳು, ಪೇಪರ್ ಅನ್ನು ಸುಡುವುದಾಗಿರಬಹುದು, ರಾಸಾಯನಿಕ ಬದಲಾವಣೆ. ಇನ್ನು ಭೌತ ಬದಲಾವಣೆಗಳಿಗೆ ಉದಾಹರಣೆಗಳು ಏನಪ್ಪಾ ಅಂದ್ರೆ ಪೇಪರ್ ಅನ್ನ ಕತ್ತರಿಸುವುದು ಅಥವಾ ಕಟ್ಟಿಗೆಯನ್ನು ತುಂಡರಿಸುವುದು, ಮತ್ತು ನೀರು ಹಬೆಯಾಗುವುದು, ಮಂಜುಗಡ್ಡೆ ಕರಗುವುದು, ಇವೆಲ್ಲ ಏನಪ್ಪಾ ಅಂದ್ರೆ ಭೌತ ಬದಲಾವಣೆಗಳು ಅಂತ ಕರಿತೀವಿ. ಭೌತ ಬದಲಾವಣೆ ಮರಳಿ ಪಡೆಯಬಹುದು ಆ ವಸ್ತು ಸುಲಭವಾಗಿ. ಅದರ ಬದಲ ಈ ಒಂದು ಚಟುವಟಿಕೆ
ತಾಪದಲ್ಲಿ ಬರುವಂತ ಆಕ್ಟಿವಿಟಿಗಳು ಮೊದಲ ಚಟುವಟಿಕೆ ತಿಳಿದಾಗ ಮಾತ್ರ ಮುಂದಿನ ಎಲ್ಲಾ ಚಟುವಟಿಕೆಗಳು ನಮ್ಗೆ ತಿಳಿತಾವ ಅಂತ ಹೇಳ್ಬಹುದು. ರಾಸಾಯನಿಕ ಕ್ರಿಯೆ ನಡೆದಿದೆ ಅನ್ನಬೇಕಂದ್ರೆ ಇದು ಮೊದಲ ಚಟುವಟಿಕೆ, ಮೊದಲ ಸ್ಥಿತಿ ಬದಲಾವಣೆ ಆಗಿದೆ. ಹಾಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಬಣ್ಣದಲ್ಲಿ ಬದಲಾವಣೆ, ಅನಿಲ ಬಿಡುಗಡೆ, ತಾಪದಲ್ಲಿ ಬದಲಾವಣೆ ಅನ್ನೋದಕ್ಕೋಸ್ಕರ ಕೂಡ ಒಂದೊಂದು ಚಟುವಟಿಕೆಗಳು ಇದಾವೆ. ಧನ್ಯವಾದಗಳು.